ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನೋಡಿ, ಗೆಸ್ಟ್ ಬಂದಿದ್ರು ನಮ್ಮ ಮನೇಲಿ. ಸಡನ್ನಾಗಿ ಟೈಮ್ ಇರಲಿಲ್ಲ, ಅದಕ್ಕೆ ನೀವು ಹಾಗೆ ಕಳ್ಸೋಕ್ಕಂತೂ ಮನಸ್ಸು ಬರಲಿಲ್ಲ. ಏನಾದರೂ ಒಂದು ರೆಸಿಪಿ ಮಾಡಿ ತಿನ್ನಿಸಿ ಕಳಿಸ್ರೆ ಸಮಾಧಾನ ಇರುತ್ತಲ್ವ. ಅದಕ್ಕೆ ಒಂದು ಅರ್ಧ ಗಂಟೆ ನಂಗೆ ಟೈಮ್ ಇತ್ತು, 30 ನಿಮಿಷ ಅಷ್ಟೇ ಟೈಮ್ ಇತ್ತು. ಅದರಲ್ಲಿ ಕ್ವಿಕ್ಕಾಗಿ ಒಂದು ಪಲಾವ್ ಮತ್ತು ರಾಯ್ತ ಮಾಡಿದ್ದೆ. ಕಾರ್ನ್ ಮತ್ತು ಪಾಲಕ್ ಹಾಕಿಬಿಟ್ಟು ಪಲಾವ್ ಮಾಡಿದ್ದೆ. ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನಗೆ ಸಬ್ಸ್ಕ್ರೈಬ್ ಆಗಲಾರ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. ಟೀ ಕುಡಿತೀವಲ್ಲ, ಆ ಕಪ್ಪಿಂದ 4 ಕಪ್ಪು ನಾನು ಅಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ಅಕ್ಕಿ ಇದೆ. ಅಕ್ಕಿ ತೊಗೊಂಡು ನೆನೆಹಾಕಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಈಗ ಮಸಾಲೆ ರುಬ್ಬಕ್ಕೆ ನಾನು ಪಾಲಕ್ಕು, ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ನೀವು ಶುಂಠಿ ಇದ್ರೆ ಹಾಕ್ಕೊಳ್ಳಿ, ಶುಂಠಿ ಇರಲಿಲ್ಲ ನನ್ನ ಹತ್ರ. ಬೆಳ್ಳುಳ್ಳಿ ಮತ್ತು ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡು ರುಬ್ಬಕ್ಕೆ. ನೋಡು, ಕಾರ್ನ್ನ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಬೇಯಿಸ್ಬೇಡಿ, ಹೆಂಗೆ ಕುಕ್ಕರಲ್ಲಿ ಕೂಗಿಸ್ಬೇಕಲ್ವ, ಅದಕ್ಕೆ ನಾನು ಬಿಡಿಸ್ಬಿಟ್ಟು ಅಷ್ಟೇ ಇಟ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡಿನ ನೀರಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ. ಕಪ್ಪಗಾಗುತ್ತಲ್ವ, ಅದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೀನಿ. 1 ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಮತ್ತು ಕ್ಯಾರೆಟು, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ, ನವಿಲುಕೋಸು, ಬೀನ್ಸು ಎಲ್ಲ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಷ್ಟು ತೊಗೊಂಡಿದ್ದೀನಿ. ಮತ್ತು ನಿಂಬಲ್ಲಿ ಯಾವ ಸ್ಪೈಸಸ್ ಇರುತ್ತೆ ಎಲ್ಲ, ಸೋಂಪು ಮತ್ತು ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಮತ್ತು ಕಲ್ಲು ಹೂವು, ಕಾಜು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ. ಇವೆಲ್ಲ ಚೆನ್ನಾಗಿ ಸ್ಪೈಸಸ್ ಇದ್ದರೆ ಚೆನ್ನಾಗಿ ಘಮ ಬರುತ್ತೆ. ಬೆಣ್ಣೆ ತೊಗೊಂಡಿದ್ದೀನಿ. ಇಷ್ಟು ನೋಡಿ. ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಮತ್ತು ಬೆಣ್ಣೆ 2 ಹಾಕೋತಾ ಇದ್ದೀನಿ. ಪಲಾವ್ಗೆ ಚೆನ್ನಾಗಿ ಸಖತ್ತು ಸ್ಮೆಲ್ಲು, ಘಮ, ಟೇಸ್ಟ್ ಎಲ್ಲ ಬರುತ್ತೆ ಈ ಥರ ನಾವು ಬೆಣ್ಣೆ ಮತ್ತು ಎಣ್ಣೆ ಹಾಕ್ಕೊಂಡ್ರೆ. ಮತ್ತು ಸ್ಪೈಸಸ್ ಇಟ್ಕೊಂಡಿದ್ನಲ್ಲ, ಕಾಜು, ಪಲಾವ್ ಎಲ್ಲ ಸೇರಿನೇ ಹಾಕ್ಕೊಂಡಿದ್ದೀನಿ. ಸೋಂಪು ಅದೆಲ್ಲ. ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ, ಕಾಜು ಕಲರ್ ಚೇಂಜ್ ಆಗುತ್ತವಲ್ಲ, ಆವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರುವಾಗ ಹುರ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಕಲರ್ ಬಂದಮೇಲೆ ಈಗ ತರಕಾರಿ ತೊಗೊಂಡಿದ್ನಲ್ಲ, ಕ್ಯಾರೆಟು, ಬೀನ್ಸು, ನವಿಲುಕೋಸು, ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿ ಇವೆಲ್ಲ ಹಾಕಿ ಚೆನ್ನಾಗಿ ತಿರ್ಕೋತಾ ಇದ್ದೀನಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಒಂದು ಕ್ರಂಚಿ ಥರ ಆಗಬೇಕು, ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಕ್ರಂಚಿ ಆಗಬೇಕು, ಅಂದರೆ ಟೇಸ್ಟಿಯಾಗಿರುತ್ತೆ ತರಕಾರಿಗಳೆಲ್ಲ. ಈಗ ಆಲೂಗಡ್ಡೆ ಹಾಕೋತಾ ಇದ್ದೀನಿ ನೋಡಿ. ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಚೆನ್ನಾಗಿ ಕ್ರಂಚಿ ಥರ ಒಂಥರ ಸುತ್ತ ಲೇಯರ್ ಬರಬೇಕು, ಬೆಂದಿರೋದು ಆ ಥರ. ಈಗ ಇದೆಲ್ಲ ಬೆಂದಾದಮೇಲೆ ಕಾರ್ನ್ ಹಾಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ, ತರಕಾರಿಗಳೆಲ್ಲ ಹಾಕಿಬಿಟ್ಟು. ಅದಾದಮೇಲೆ ಲಾಸ್ಟಿಗೆ ನಾನು ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ಲ, ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ರುಬ್ಬಕ್ಕೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪಾಲಕ್ಕು, ಪುದೀನ ಎಲ್ಲನೂ ರುಬ್ಕೊಂಬರ್ತಾಯಿದ್ದೀನಿ. ಚೆನ್ನಾಗಿ ಕಲರ್ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಪಾಲಕ್ ಒಳ್ಳೆ ಹೆಲ್ದಿ ಅಲ್ವಾ. ನೋಡಿ, ಎಷ್ಟು ಸಖತ್ತಾಗಿ ಕಲರ್ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲಾವು. ನೀವು ಮಾಡಿ ನೋಡಿ. ಆ ಕಾರ್ನು ಪಾಲಕ್ಕು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಬಾಯಿ ಮಧ್ಯೆ ಮಧ್ಯೆ ಕಾರ್ನ್ ಸಿಗ್ತಾ ಇರ್ತವೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಪಲಾವ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿಕೊಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ತುಂಬ ಖುಷಿ ಆಗ್ತಾರೆ. ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಗ್ರೀನ್ ಇರುತ್ತಲ್ವ, ಕಲರ್ ನೋಡಿ ತುಂಬ ಇಷ್ಟಪಡ್ತಾರೆ. ರುಬ್ಬಿರೋದು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ರುಬ್ಬಿದ್ದಲ್ಲ, ಅದು ಪಾಲಕದೆಲ್ಲ ರುಬ್ಬಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಕ್ಕಿ, ಇದು 1 ಬೌಲಲ್ಲಿ 4 ಗ್ಲಾಸ್ ಅಷ್ಟು ಅಕ್ಕಿ ಇದೆ. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಇಟ್ಕೊಂಡಿದ್ದೆ. ಇದು ಜೀರಾ ರೈಸ್ ಮಾಡ್ತೀವಲ್ಲ, ಆ ಅಕ್ಕಿ ಇದೆ. ನೀವು ಬೇಕಾದರೆ ಬಾಸುಮತಿ ರೈಸು ಹಾಕೋಬೋದು, ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ನಿಧಾನಕ್ಕೆ ಕಳಿಸ್ಕೋಬೇಕು. ಸಣ್ಣ ಅಕ್ಕಿ ಇರ್ತಾವಲ್ವ, ನಿಧಾನಕ್ಕೆ ಒಡೆದ್ಬಿಡ್ತವೆ ನೆನೆಯಾಕಿರೋದು ನೋಡಿ. ಒಂದು ಕಪ್ ಬೌಲಾಗಷ್ಟು ಅಕ್ಕಿ ಆಗಿದ್ದು 4 ಗ್ಲಾಸು ಅಷ್ಟೇ. ನಾನು 1 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 1 ಬೌಲು ಅಂದರೆ ಚೆನ್ನಾಗಿ ಉದುರು ಮತ್ತು ಚೆನ್ನಾಗಿ ಟೇಸ್ಟಿಯಾಗಿರುತ್ತದೆ, ಮೆತ್ತಗಿರಲ್ಲ ಅನ್ನ ನೋಡಿ. 1 ಬೌಲಾಗಷ್ಟು ಯಾವ ಅಕ್ಕಿ ತೊಗೊಂಡಿದ್ದೀವಲ್ಲ, ಯಾವ ಬೌಲಿಂದ, ಅದೇ ಬೌಲಿಂದ 1 ಬೌಲು ನೀರು ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟ್ ಅಳತೆ ಹಾಕಿ ಚೆನ್ನಾಗಿ ಬರುತ್ತೆ, ಅರಳುತ್ತೆ ಅನ್ನ. ಪಲಾವ್ ಮಾತ್ರ ಸಖತ್ತಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ಕಾರ್ನು, ತರಕಾರಿ, ಪಾಲಕು ಸಖತ್ ಟೇಸ್ಟ್ ಬರುತ್ತೆ. ಗೆಸ್ಟ್ ಬಂದಿದ್ರಲ್ಲ ನಮ್ಮ ಮನೆಗೆ, 2 ಗೆಸ್ಟ್ ಬಂದಿದ್ದರು. ತುಂಬ ಟೇಸ್ಟಿಯಾಗಿತ್ತು ಪಲಾವು ಅಂತಿದ್ರು. ಯಾವ ಥರ ಮಾಡಿದ್ರು ಅಂತ ಕೇಳಿದ್ರು. ಪಾಲಕ್ ಹಾಕಿದ್ದೀವಲ್ಲ, ತುಂಬ ಟೇಸ್ಟಿಯಾಗಿತ್ತು ನೋಡಿ. ಬೆಣ್ಣೆ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಬೆಣ್ಣೆ ಹಾಕ್ತಿದ್ದೀನಿ ಮೇಲೆ. ತುಂಬ ಘಮ ಬರುತ್ತೆ ಮತ್ತು ಟೇಸ್ಟು ಅಷ್ಟೇ ಇರುತ್ತೆ. ಮನೆಯೆಲ್ಲ ಘಮ ಅಂತಿತ್ತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ಈ ಕಡೆ ನೋಡಿ, ಮೊಸರು ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು. ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸೌಂತಿಗೆ ಕಟ್ ಮಾಡ್ಕೊಂಡಿದ್ದೆ, ಕುಕ್ಕುಂಬರ್ ಸೌಂತಿಗೆ ಕಟ್ ಮಾಡ್ಕೊಂಡು, ಈರುಳ್ಳಿ, 1 ಟೊಮೆಟೊ ಮತ್ತು ಕೊತ್ತಂಬರಿ, ಮಿಕ್ಸ್ ಹಬ್ಸ್ ತೊಗೊಂಡಿದ್ದೆ. ಮಿಕ್ಸ್ ಹಬ್ಸ್ ಅಂತ ಸಿಗುತ್ತಲ್ಲ, ಮಿಕ್ಸ್ ಹಬ್ಸ್ 1 ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು
ಮಿಕ್ಸ್ ಹಬ್ಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೇನು ಹಾಕಿಲ್ಲ, ಇದೇ ಫ್ಲೇವರ್ ಸಖತ್ತಾಗಿರುತ್ತೆ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಹಾಕೋಬೋದು. ನಾನು ಏನೂ ಹಾಕಿಲ್ಲ, ಪಾಲಕಲ್ಲೇ ಇದಕ್ಕೆ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸಪ್ಪೆ ಅದು ಉಪ್ಪು ಹಾಕಿದ್ದೀವಿ, ಹಬ್ಸಲ್ಲಿ ಘಮ ಇರುತ್ತೆ ನೋಡಿ. 2 ವಿಸಿಲ್ ಹೊಡೆಸ್ಕೊತಾ ಇದ್ದೀನಿ. 2 ಕೂಗಿಸ್ಕೊಂಬಿಡಿ ಸಾಕು, 3 ಹೊಡೆದ್ರೆ ಮೆತ್ತಗಾಗ್ಬಿಡುತ್ತೆ. 2 ವಿಸಿಲ್ನ ಕೂಗಿಸ್ಕೊಂಬಿಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ ಯಾವ ಥರ ಬಂದಿದೆ ಪಲಾವ್. ವಾವ್, ಅದು ಕಲರ್ ನೋಡಿ ಎಷ್ಟು ಸಖತ್ತಾಗಿದೆ. ಅದು ಕಾರ್ನ್ ಅಂತೂ ಮಧ್ಯಕ್ಕೆ ಸಿಗುತ್ತಲ್ಲ, ಅದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಮನೆಯಲ್ಲಿ ತುಂಬ ಖುಷಿ ಆಗ್ತಾರೆ. ಇಂಥರ ವೆರೈಟಿ ಈ ಸಮ್ಮರಲ್ಲಿ ಮಕ್ಕಳು ಮನೇಲಿ ಇರ್ತಾರಲ್ವ, ಏನಾದರೂ ಹಿಂಗೆ ವೆರೈಟಿ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತಾರೆ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ. ಆ ಕಡೆ ಕುಕುಂಬರ್ ಕಟ್ ಮಾಡಿ ಒಂದು ಲೆಮನ್ ಇಟ್ಟಿದ್ದೀನಿ ಹಾಫು ನೋಡಿ. ಇಲ್ಲಿ ರಾಯ್ತಾನ ಸರ್ವ್ ಮಾಡ್ತಾಯಿದ್ದೀನಿ. ರಾಯ್ತ ಅಂತೂ ಸಖತ್ತಾಗಿರುತ್ತೆ, ಅದಕ್ಕೆ ಖಾರ ಅಂತೂ ಇರಲ್ಲ, ಬರೀ ಉಪ್ಪು ಹಬ್ಸು ತರಕಾರಿ ಇಷ್ಟೇ, ಸಖತ್ತಾಗಿ ಟೇಸ್ಟ್ ಇರುತ್ತೆ. ನೀವು ಇದೇ ಥರ ರಾಯ್ತ ಮಾಡಿ ನೋಡಿ. ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನನಗೆ ಸರ್ವ್ ಮಾಡೋಕ್ಕೂ ಟೈಮ್ ಇರಲಿಲ್ಲ, ಬೇಗ ಮಾಡ್ತಾಯಿದ್ದೀನಿ. ಯಾಕೆ ಅರ್ಜೆಂಟ್ ಇತ್ತು. ಫ್ರೆಂಡ್ಸು ಹೋಗ್ತಾಯಿದ್ರು, ನಮ್ಮ ಮನೆಯವ್ರು ಫ್ರೆಂಡ್ಸ್ ಬಂದಿದ್ರಲ್ಲ, ಗೆಸ್ಟು ಹೋಗ್ತಾಯಿದ್ರು. ಒಂದು 20 ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಏನು ಜಾಸ್ತಿ ಟೈಮ್ ಹಿಡಿಯಲ್ಲ, ಏನಿಲ್ಲ, ತರಕಾರಿ ಹೊಳ್ಕೊಂಡು ಮಸಾಲೆ ರುಬ್ಕೊಂಡ್ರು ಹಾಕಿಬಿಟ್ರೆ ಒಂದು 20 ನಿಮಿಷದಲ್ಲಿ ಗೆಸ್ಟಿಗೆ ಬಂದಿರೋ ಅಡುಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಗೆಸ್ಟ್ ಬಂದರೆ ಈ ಥರ ಮಾಡಿಕೊಡಿ, ತುಂಬ ಖುಷಿ ಆಗ್ತಾರೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.